ಸರ್ ಇನ್ನು ಬೆರಳೆಣಿಕೆ ದಿನಗಳ ಅಂದ್ರೆ ಆಲ್ಮೋಸ್ಟ್ ಒಂದು ತಿಂಗಳಿದೆ ಅಷ್ಟೇ ಸಿನಿಮಾ ರಿಲೀಸ್ಗೆ. ಈಗ ಒಂದು ನೀವೇ ನೋಡಿರೋ ತರ ಒಂದು ಬಗೀರ ಅಂದ್ರೆ ಆ ದುನಿಯಾನೇ ಬೇರೆ ತರ ಇದೆ. ನೀವ್ ಹೇಳಿದಾಗೆ ಅದಕ್ಕೆ ಹೋಲಿಕೆ ಅಂತಾನೆ ಮತ್ತೊಂದು ಸಿನಿಮಾ ಸಿಗಲ್ಲ ಅಂತ ಹೇಳಿದ್ರೆ. ಸೊ ನಿಮ್ಮ ಒಂದು ಸಿನಿಮಾನ ನೀವೇ ನೋಡಿದಾಗ ಒಂದು ಖುಷಿ ಇರುತ್ತೆ. ಈ ಒಂದು ವಿಚಾರಕ್ಕೆ ಜನ ತುಂಬಾ ಮೆಚ್ಚುಗೆ ವ್ಯಕ್ತಪಡಿಸ್ತಾರೆ ಅಂತ. ಸೊ ಆ ವಿಚಾರದಲ್ಲಿ ತಗೊಳ್ಳೋದಾದ್ರೆ ಬಗೀರ ಯಾವ ಮಟ್ಟಕ್ಕೆ ಕಾಡುತ್ತೆ? ಬೇಸಿಕಲಿ ಇಲ್ಲಿ ಇಮೋಷನ್ಸ್ ಇಮೋಷನ್ಸ್ ನೀವು ಟೀಸರ್ ಅಲ್ಲಿ ಕೂಡ ಒಂದು ಶಾರ್ಟ್ ನೋಡಿರ್ಬೋದು, ಒಂದು ಫೈರಿಂಗ್ ಅಂತ, ಅದೊಂದು ಸಣ್ಣ ಶಾರ್ಟ್ ಅಷ್ಟೇ. ಬಟ್ ಆ ರೇಂಜ್ಗೆ ಕಾಡುವಂತ ಇಮೋಷನ್ಗಳು ಸಿನಿಮಾದಲ್ಲಿ ತುಂಬಾ ಇದೆ. ಸೊ ಹಾಗೇನೆ ಆ ಕ್ಯಾರೆಕ್ಟರ್ಗಳು, ಪ್ರತಿಯೊಂದು ಕ್ಯಾರೆಕ್ಟರ್ಗೂ ಏನ್ ಇಂಪಾರ್ಟೆನ್ಸ್ ಇದೆ ಅದು ಕರೆಕ್ಟ್ ಆಗಿದೆ. ನಾನು ಸಿನಿಮಾ ನೋಡಿದ್ದೇನೆ, ಒಂದಷ್ಟು ರಶಸ್ ನೋಡಿ, ತುಂಬಾ ಖುಷಿ ಆಯ್ತು ನನ್ಗೆ. ಬಟ್ ನಮ್ಗೆ ಖುಷಿ ನಮ್ಮ ಎಫರ್ಟ್ ಅಲ್ಲಿ ಕಾಣ್ತಾ ಇದೆ ಅಂತ ಖುಷಿ ಇದೆ. ಬಟ್ ಇನ್ನೊಂದ್ ಏನಂದ್ರೆ ತುಂಬಾ ದಿನ ಅಂತ ನೋಡಿದ್ರೆ ಅದೊಂದು ಫೀಲ್ ಬೇರೆ ಇರುತ್ತೆ. ಸರಿ ಇದೆ ಇಲ್ವಾ, ನಾವು ಅದೇ ಮೂಡಲ್ಲಿ ಇರ್ಬೇಕಾದ್ರೆ ಎಲ್ಲ ಚೆನ್ನಾಗಿ ಕಾಣುತ್ತೆ, ಮಾಡ್ಬೇಕಾದ್ರೆ ಸೂಪರ್ ಆಗಿದೆ ಅಂತ ಹೇಳಿ 10 ದಿನ ನೋಡುವ ಅಯ್ಯೋ ಏನಿದು ಹೀಗೆ ಮಾಡಿದ್ವು ನಾವ್ ಅಂತ ಆಗ್ಬಿಡುತ್ತೆ. ಬಟ್ ಅದ್ ನಂಗೆ ಫೀಲ್ ಬರಲ್ಲ. ಕೆಲ್ಸ ಬರುತ್ತೆ ಅದು. ಒಂದ್ ಫೈಟ್ ನೋಡಿದ್ಮೇಲೆ ನಾನೇ ಅದನ್ನು ಅದೇ ಶೂಟ್ ಮಾಡಿದ್ದೆ, ನಾನೇ ನೋಡಿದ್ಮೇಲೆ ನಾನು ಹೀಗೆ ಮಾಡ್ಬೋದಿತ್ತಲ್ಲ, ಇದನ್ನ ಮಾಡ್ಬೋದಿತ್ತಲ್ಲ, ಯಾಕೆ ನಾನು ಮಾಡ್ಲಿಲ್ಲ ಆ ಟೈಮಿಗೆ, ಅದು ಕಾಡುತ್ತೆ. ಬಟ್ ಇಲ್ಲಿ ನನ್ಗೆ ಅದು ಕಾಡ್ಲಿಲ್ಲ. ಇದು ನನ್ಗೆ ಏನಾಯ್ತು, ನನ್ಗೆ ಖುಷಿ ಆಯ್ತು, ನಾನು ಇದು ಮಾಡಿದ್ದೇನಲ್ವಾ, ನಾನು ಹೇಗಾದ್ರೂ ಮಾಡಿದೆ ಅಂತ ಆ ಫೀಲ್ ಬಂತು ನನ್ಗೆ. ಸೊ ದಟ್ ಮೀನ್ಸ್ ಐ ಥಿಂಕ್ ನನ್ ಗಟ್ ಫೀಲಿಂಗ್ ಏನಂದ್ರೆ ನಾವು ಚೆನ್ನಾಗಿ ಮಾಡಿದ್ದೇವೆ ಅಂತ. ಸೊ ತುಂಬಾ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೇವೆ, ನಾನು ತುಂಬಾ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೇನೆ. ಯಾಕಂದ್ರೆ ನಾನು ಈ ಪ್ಯಾಟರ್ನಿಗೆ ಮಾಡಿದ್ದು, ಈ ಸ್ಟೈಲಿಗೆ ಮಾಡಿದ್ದು ಫಸ್ಟ್ ಟೈಮ್. ಸ್ವಲ್ಪ ಸ್ವಲ್ಪ ಮಾಡಿದ್ದೆವು ಮೊದಲು, ಬಟ್ ವಾಟ್ ಎವರ್ ಇಟ್ ಈಸ್, ಇದು ಈ ಲೆವೆಲ್ಗೆ ಇದಕ್ಕೆ ಮಾಡಿದ್ದು ಬೇರೆ ರೇಂಜ್. ಯಾಕಂದ್ರೆ ತುಂಬಾ ಟೆಕ್ನಾಲಜಿ ಕೂಡ ಯೂಸ್ ಮಾಡಿದ್ರು. ಹೈ ಲೆವೆಲ್ ಅಲ್ಲಿ ಹೇಳ್ಬೇಕಾದ್ರೆ ಮೇಜರ್ ಆಗಿ ಒಂದು 4 ಫೈಟ್ಸ್ ಇದೆ ಮೇಜರ್ ಆಗಿ. ಸೊ ಅದರಲ್ಲಿ ಕೂಡ ಒಂದು ಬೋಟ್ಸ್ ಅಲ್ಲಿ ಬರುತ್ತೆ, ರೂಫ್ ಅಲ್ಲಿ ಬರುತ್ತೆ, ಹಾಗೆ ಟ್ರೈನ್ ಅಲ್ಲಿ ಬರುತ್ತೆ. ಸೊ ಕೆಲವೊಂದು ವಿಷಯಗಳು ತೋರಿಸದಂತ ವಿಷಯಗಳಿದೆ. ಒಂದಷ್ಟು ಫೈಟ್ಗಳು ಬಂದಿರ್ಬೋದು ಟ್ರೈನ್ ಅಲ್ಲಿ, ಬಟ್ ಇದಕ್ಕೆ ಮತ್ತೆ ಅದಕ್ಕೆ ಸಂಬಂಧ ಇರಲ್ಲ. ಅಷ್ಟು ಲೆಂತಿ ಕೂಡ ಇರುತ್ತೆ, ಮತ್ತೆ ಕಾನ್ಸೆಪ್ಟ್ಸ್ ಕೂಡ ಡಿಫ್ರೆಂಟ್ ಆಗಿರುತ್ತೆ. ಸೊ ಟೆಕ್ನಾಲಜಿ ಡ್ರಿವನ್ ಇರುತ್ತೆ. ಸೊ ವಿಜುವಲಿ ತುಂಬಾ ಅಪೀಲಿಂಗ್ ಆಗಿರುತ್ತೆ, ಹೊಸತಾಗಿರುತ್ತೆ, ಫ್ರೆಶ್ ಆಗಿರುತ್ತೆ. ಸೊ ಇದೆಲ್ಲ ನೋಡಿದ್ರೆ ನಾವು ಹಾಕಿದ ಎಫರ್ಟ್ ಎಲ್ಲ ತುಂಬಾ ಸಾರ್ಥಕ ಅಂತ ಈಗನೇ ಕಾಣ್ತಾ ಇದೆ. ಬಟ್ ಇದೆಲ್ಲ ಆಡಿಯನ್ಸಿಗೆ ಬಿಟ್ಟದ್ದು, ಅವ್ರು ಹೇಗೆ ತಗೊಳ್ತಾರೆ, ಹೇಗೆ ಅದನ್ನ ಎಪ್ರಿಶಿಯೇಟ್ ಮಾಡ್ತಾರಂತ ನೋಡ್ಬೇಕು. ಇದೇನ್ ಸರ್, ಇದು ಫಿಕ್ಷನಲ್ ಊರು ಕ್ಯಾರೆಕ್ಟರ್ ಆತರ ಇದೆಯಾ, ಅಥವಾ ನಮ್ಮ ಸಮಾಜದಲ್ಲಿ ಏನ್ ನಡೀತಿದೆ ಅದನ್ನೇ ಇದೆಯಾ? ನನ್ನ ಪ್ರಕಾರ ನಮ್ಮ ಸಮಾಜದಲ್ಲಿ ಏನ್ ನಡೀತಾ ಇದೆ ಅದ್ರ ಮೇಲೆನೇ ಇದೆ. ಹೌದು, ಫಿಕ್ಷನಲ್ ಏನಿಲ್ಲ, ತುಂಬಾ ಕನೆಕ್ಟ್ ಆಗುತ್ತೆ. ತುಂಬಾ ಫಿಕ್ಷನಲ್ ಆದ್ಮೇಲೆ ನನ್ನ ಪ್ರಕಾರ ಅದು ಕನೆಕ್ಟ್ ಮಾಡ್ಲಿಕ್ಕೆ ತುಂಬಾ ಕಷ್ಟ ಕೂಡ ಇದೆ. ಬಟ್ ಇಲ್ಲಿ ನೀವು ಟೀಸರ್ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಏನೋ ಅದು ಕನೆಕ್ಟ್ ಆಗುವಂತದ್ದು. ಇಮೋಷನ್ಸ್ ಬೇಗ ಕನೆಕ್ಟ್ ಆಗುತ್ತೆ ಯಾವಾಗ ನಮ್ಗೆ ಹತ್ತಿರ ಇರುತ್ತೆ, ನಮ್ಗೆ ನಮ್ಮ ಸರೌಂಡಿಂಗ್ ಆಗುವ ವಿಷಯಗಳು ಇರುತ್ತೆ, ಅಲ್ಲಿ ಅದು ನಮ್ಗೆ ಬೇಗ ಇಮೋಷನಲ್ ಕನೆಕ್ಟ್ ಆಗುತ್ತೆ. ಸೊ ಇದು ಕೂಡ ಹಾಗೇನೆ ಇದೆ. ಯಾಕಂದ್ರೆ ಯಾಕೆ ಹೇಳಿದೆ ಅಂತಂದ್ರೆ, ಈ ಕಾಪನ್ ಕ್ಯಾರೆಕ್ಟರ್ ಗಳು ಬಂದಾಗ ಅಂದ್ರೆ ವೀರಮದ ಕರಿ ಆಗ್ಲಿ, ಒಂದಷ್ಟು ಸಿನಿಮಾಗಳು ನಮ್ಮ ರಣವಿಕ್ರಮ ಆಗ್ಲಿ, ಈ ತರ ಪೊಲೀಸ್ ಕ್ಯಾರೆಕ್ಟರ್ ಗಳು ಬರುತ್ತಲ್ಲ, ಅಂದ್ರೆ ಸೂಪರ್ ಸ್ಟಾರ್ ಗಳಾಗ್ತಂಗೆ ಎಲ್ಲಾ ಸಿನಿಮಾಗಳು ಸೂಪರ್ ಡೂಪರ್ ಹಿಟ್ ಆದಂತ ಸಿನಿಮಾಗಳೇ. ಅಂದ್ರೆ ಸಮಾಜಕ್ಕೆ ಏನಾದ್ರು ಜೊತೆಯಾಗಿ ಅಂದ್ರೆ ಅದರ ವಿರುದ್ಧವಾಗಿ, ಅನ್ಯಾಯದ ವಿರುದ್ಧ ನಿಂತಂತ ಸಾಕಷ್ಟು ಸಿನಿಮಾಗಳಿವೆ. ಸೊ ಆ ಲೆಕ್ಕಾಚಾರದಲ್ಲಿ ಬಗೀರನು ಕೂಡ ಇರುತ್ತಾ ಅಂತ ತುಂಬಾ ವಾಸ್ತವವಾಗಿರುವಂತ ಒಂದಷ್ಟು ವಿಷಯಗಳ ಮೇಲೆ ಮಾತಾಡುತ್ತೆ. ತುಂಬಾ ರಿಯಲಿಸ್ಟಿಕ್ ಆಗಿರುತ್ತೆ, ತುಂಬಾ ರಿಯಲಿಸ್ಟಿಕ್ ಆಗಿರುತ್ತೆ, ಅದನ್ನ ಬಿಟ್ಟು ಹೋಗಲ್ಲ. ನಮ್ಗೆ ಕನೆಕ್ಟ್ ಆಗುವ ತರನೇ ಇರುತ್ತೆ, ಅದನ್ನ ಬಿಟ್ಟು ಹೋಗಲ್ಲ. ಸೊ ಅದೇ ಒಂದು ಹೇಳ್ತೇನೆ ನಾನು. ಯಾಕಂದ್ರೆ ಅಲ್ಲಿ ಸಡನ್ಲಿ ಏನೋ ಸೂಪರ್ ಮ್ಯಾನ್ ಬರ್ತಾನೆ, ಸ್ಪೈಡರ್ ಮ್ಯಾನ್ ಬರ್ತಾನೆ ಅಂತದ್ದು ಏನಿಲ್ಲ. ನಮ್ಗೆ ಕನೆಕ್ಟ್ ಆಗುವ ತರನೇ ನಮ್ಮಲ್ಲಿ ಒಬ್ಬ ವ್ಯಕ್ತಿ ಅದನ್ನ ಮಾಡುವಂತ ಸಾಧ್ಯತೆ ಇದೆ, ಹಾಗೇನೆ ಕಾಣ್ತದೆ. ಲುಕ್ ಬಗ್ಗೆ ಹೇಳೋದಾದ್ರೆ ಸರ್, ಆ ಲುಕ್ ಅಂದ್ರೆ ಫಸ್ಟ್ ಟೀಸರ್ ಬರುತ್ತೆ, ಫಸ್ಟ್ ಲುಕ್ ಅದೇ ತರ ಬಿಡ್ತಾರೆ. ಇಷ್ಟೇ ಮಾತ್ರ ಕಣ್ ಮಾತ್ರ ಕಾಣಿಸೋದಾಗ್ಲಿ, ಮತ್ತೆ ಲಾಸ್ಟ್ ಶಾಟ್ ಅಂದ್ರೆ ಎಷ್ಟೋ ಜನ ಕೃಷಿ ಇದೆಯಲ್ಲ ಆ ಮಟ್ಟಿಗೆ ಕಾಣಿಸ್ತದೆ ಈ ಶಾರ್ಟ್, ಆ ಲುಕ್ ಅನ್ನೋ ತರ. ನಮ್ಗೆ ಅಂದ್ರೆ ಕೆಲವೊಂದು ವಿಷಯಗಳು ಈಸಿಯಾಗಿ ಕನೆಕ್ಟ್ ಆಗುತ್ತೆ, ಯಾಕಂದ್ರೆ ನಾವು ಎಲ್ಲೋ ನೋಡಿರ್ತೇವೆ, ಹಾಗೇನೆ ಬಂದ್ಬಿಡುತ್ತೆ ಅದೆಲ್ಲ. ಬಟ್ ಅದನ್ನು ಕ್ಯಾರೆಕ್ಟರ್ ವೈಸ್ ನೋಡಿದ್ರೆ ನಮ್ಗೆ ಗೊತ್ತಾಗುತ್ತೆ ಅದು ಬೇರೆ ಆಗಿರುತ್ತೆ ಅಂತ. ನಾವು ಒಂದು ಫೋಟೋ ನೋಡಿದ್ರೆ, ಇಲ್ಲ ಒಂದು ಸಣ್ಣದು ಫ್ರೇಮ್ ನೋಡಿದ್ರೆ ನಾವು ಹೋಲಿಕೆ ಮಾಡ್ಲಿಕ್ಕೆ ಈಸಿ ಆಗುತ್ತೆ. ಇದು ಅದರ ತರ ಇದೆಯಲ್ವಾ, ಇದು ಇದರ ತರ ಇದೆ, ಅದು ತುಂಬಾ ಈಸಿ. ಬಟ್ ಅದನ್ನ ಸಿನಿಮಾ ನೋಡಿದ್ರೆ ಆ ಕ್ಯಾರೆಕ್ಟರ್ ಏನಂತ ನೋಡಿದ್ರೆ ಅದು ಯಾಕೆ ಲುಕ್ ಯಾಕಿದೆ, ಅದು ಯಾಕೆ ಇಷ್ಟೇ ಕವರ್ ಇದೆ, ಅಲ್ಲಿ ಯಾಕೆ ಬೇರೆ, ಅಲ್ಲಿ ಕೂಡ 2 ಕಣ್ಣಿದೆ ಅದರಲ್ಲಿ, ನೀವು ಹಾಕಿದೆ ಆ ಬೆಂಕಿ ಎಲ್ಲ ಇರುತ್ತೆ, ಆಮೇಲೆ ಕಣ್ಣೆಲ್ಲ ಬರುತ್ತೆ, ಅಂತದೆಲ್ಲ ಇದೆ. ಸೊ ಅದಕ್ಕೆಲ್ಲ ಕ್ಯಾರೆಕ್ಟರೈಸೇಷನ್ ನೋಡ್ಬೇಕಾದ್ರೇನೆ ನಿಮ್ಗೆ ಡಿಫ್ರೆನ್ಸಿಯೇಷನ್ ಗೊತ್ತಾಗುತ್ತೆ ಯೂಶುವಲಿ.
ಇಲ್ಲ ನಮ್ಗೆ ಈಸಿಯಾಗಿ ಕ್ರಿಶ್ ಅದು ಇದು ಹೇಳಿಕ್ಕೆ ಹೌದು ಸೊ ನಾನು ಸಿನಿಮಾ ನೋಡಿದ್ರ ಮೇಲೆ ನೀವ್ ಅದನ್ನ ಹೋಲಿಕೆ ಏನಾಗುತ್ತೆ ಅಂತ ನೀವು ನೋಡ್ಬೋದು. ಅವಾಗ ಗೊತ್ತಾಗುತ್ತೆ, ಅವಾಗ ಆಡಿಯನ್ಸ್ ಗೊತ್ತಾಗುತ್ತೆ ಇದು ಅದಕ್ಕೆ ಇದಕ್ಕೆ ಸಂಬಂಧನೇ ಇಲ್ಲ, ಇದೇನು ಬೇರೆನೆ ಅಂತ ಗೊತ್ತಾಗ್ಬಿಡುತ್ತೆ. ಹೌದು ಸರ್, ಈ ಸಿನಿಮಾ ಜೊತೆಗೆ ಬ್ಯಾಕ್ ಟು ಬ್ಯಾಕ್ ಸೂಪರ್ ಸ್ಟಾರ್ ಸಿನಿಮಾಗಳು ನಿಮ್ಮ ಕೈಲಿವೆ. ಒಂದು ನೆಕ್ಸ್ಟ್ ಇರುವಂತ ಬೈರತಿರಣಗಳ ಶಿವಣ್ಣ ಅವ್ರ ಜೊತೆಗೆ, ಹೌದು ಅದ್ರ ನಂತರದಲ್ಲಿ Max. ಇದೆ, ಹೌದು UI. UI ಇದೆ. ಹೌದು 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 ತುಂಬಾ ಖುಷಿ ಆಗುತ್ತೆ ಎಲ್ಲರ ಜೊತೆ ಕೂಡ ವರ್ಕ್ ಮಾಡ್ಲಿಕ್ಕೆ. ಒಬ್ಬೊಬ್ಬರದ್ದು ಒಂದೊಂದು ಸ್ಟೈಲ್ ಇರುತ್ತೆ, ಅವ್ರ ಜೊತೆ ವರ್ಕಿಂಗ್ ಮಾಡುವ ಸ್ಟೈಲ್ ಬೇರೆ ಇರುತ್ತೆ, ಅವರ ಸ್ಟೋರಿ ಸೆಲೆಕ್ಷನ್ಸ್ ಇರುತ್ತೆ, ಬೇರೆನೆ ಇರುತ್ತೆ ಒಬ್ಬೊಬ್ಬರದ್ದು. ಸೊ ನನ್ಗೆ ಅಂತೂ ಒಳ್ಳೆ ಎಕ್ಸ್ಪೀರಿಯನ್ಸ್ ಆಗ್ತಾ ಹೋಗುತ್ತೆ. ಒಂದೇ ರೀತಿಯಲ್ಲಿ ನಂಗೆ ವರ್ಕ್ ಮಾಡ್ಬೇಕಂತ ಏನಿಲ್ಲ. ನಾನ್ ಕೂಡ ವರ್ಕಿಂಗ್ ನಂಗೆ ಏನ ಖುಷಿ ಏನಂದ್ರೆ ಬೇರೆ 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 ರೀತಿಯಲ್ಲಿ ಮಾಡ್ತಾ ಇದ್ದಾಗ ನಂಗೊಂದು ಚಾಲೆಂಜಸ್ ಇರುತ್ತೆ. ನನ್ ಕೂಡ ಇನ್ನೊಂದು ಏನು ಮಾಡ್ಬೇಕು, ಹೊಸತ್ ಮಾಡ್ಬೇಕು, ದೊಡ್ಡದು ಮಾಡ್ಬೇಕು ಅಂತ ಮನಸ್ಸಿದೆ. ಸೊ ಅದಕ್ಕಾಗಿ ಪೂರಕವಾಗಿ ಇದೆಲ್ಲ ಬಂದ್ಬಿಡುತ್ತೆ. ಡೈರೆಕ್ಟರ್ಸ್ ಕೂಡ ಒಂದೊಂದ್ ಕಡೆ ಬೇರೆ ಬೇರೆ ಐಡಿಯಾಲಜಿಯಿಂದ ಬರ್ತಾ ಇದ್ದಾರೆ, ಮತ್ತೆ ತುಂಬಾ ಪ್ರಿಪೇರ್ ಆಗ್ತಾ ಇದ್ದಾರೆ, ತುಂಬಾ ಹೊಸತ್ ಮಾಡ್ಲಿಕ್ಕೆ ನೋಡ್ತಾ ಇದ್ದಾರೆ. ಯಾಕಂದ್ರೆ ಎಲ್ಲರೀಗ ಸಿನಿಮ್ಯಾಟಿಕಲಿ ಇಲ್ಲದ್ರೆ ಆಕ್ಷನ್ ವೈಸ್ ಆಗಿ, ಸಿನಿಮಾ ವೈಸ್ ಅಲ್ಲಿ, ಟೆಕ್ನಿಕಲಿ ಆಗ್ರಿ ಎಲ್ಲರೂ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಹಾಲಿವುಡ್ ಎಲ್ಲ ಕೂಡ ಹಾಲಿವುಡ್ ರೇಂಜ್, ಬಾಲಿವುಡ್ ರೇಂಜ್ ಅಂತ ಬರ್ತಾ ಇದೆ, ಮಾಡ್ತಾನು ಇದ್ದಾರೆ. ಬಟ್ ಅದರಲ್ಲಿ ನಾವೇನ್ ಡಿಫ್ರೆನ್ಸ್ ಮಾಡಬಹುದು, ಅದು ಯಾವಾಗಲೂ ಚಾಲೆಂಜ್ ಆಗಿರುತ್ತೆ. ಸೊ ನನ್ಗೆ ಈಗ ಬೇರೆ ಬೇರೆ ಪ್ರಾಜೆಕ್ಟ್ ಹೋಗ್ತಾ ಇದ್ದಾಗೆ ನನ್ಗೆ ಈ ಚಾಲೆಂಜಸ್ ಕೂಡ ಬರ್ತಾ ಇರುತ್ತೆ. ಇದರ ನನ್ಗೆ ಕೂಡ ಈಗ ಶಿವಣ್ಣ ಅವರಿಂದ ಅದೊಂದಷ್ಟು ಕಲಿಲಿಕ್ಕೆ ಸಿಗ್ತಾ ಇದೆ, ಅವರಿಂದ ವಿಷಯಗಳು ಕಲಿಲಿಕ್ಕೆ ಸಿಗ್ತಾ ಇದೆ. ಸುದೀಪ್ ಸರ್ ಇಂದ ನನಗೆ ತುಂಬಾ ಕಲಿಲಿಕ್ಕೆ ಸಿಕ್ಕಿತು. ಅವರ ಅಪ್ರೋಚ್ ಆಗಿರ್ಲಿ, ಡೈರೆಕ್ಷನ್ ವೈಸ್ ಅಪ್ರೋಚ್ ಆಗಿರ್ಲಿ, ಆಕ್ಷನ್ ವೈಸ್, ಶಾರ್ಟ್ ಟೇಕಿಂಗ್ ವೈಸ್, ಅವ್ರು ನನ್ಗೆ ಯಾವಾಗ್ಲೂ ಹೇಳ್ತಾರೆ ಅವ್ರು, ನಿನ್ ಶಾರ್ಟ್ ಟೇಕಿಂಗ್ ತುಂಬಾ ಇದು, ನಿಂದು ಆಕ್ಷನ್ ಅಲ್ಲಿ ಚೆನ್ನಾಗಿ ಮಾಡ್ತೀಯಾ, ಶಾರ್ಟ್ ಟೇಕಿಂಗ್ ಹೀಗೆ ವರ್ಕ್ ಮಾಡು, ಹೀಗೆ ಮಾಡು ಅಂತ ಅವ್ರೆ ನಂಗೆ ಇನ್ಪುಟ್ಸ್ ಕೊಡ್ತಾ ಇರ್ತಾರೆ. ಸೊ ಇಂಥದ್ದೆಲ್ಲ ಇರ್ಬೇಕಾದ್ರೆ ನಮ್ಗೆ ಹೊಸ ಟ್ಯಾಲೆಂಟ್ ಗಳಿಗೆ ತುಂಬಾ ಸಪೋರ್ಟ್ ಆಗ್ಬಿಡುತ್ತೆ. ಆಮೇಲೆ ಹೊಸತ್ತೇನೋ ಮಾಡ್ಲಿಕ್ಕೆ ಈಸಿ ಆಗ್ಬಿಡುತ್ತೆ. ಹೌದು ಹಾಗೆ ಇನ್ನೊಂದು ಉಪ್ಪಿ ಸರ್, ಅದನ್ನ ಹೇಳಿಕ್ ಮಾಡಿದೆ, ಅವರು ಬೇರೆ ರೇಂಜ್, ಅವ್ರದ್ದು ಬೇರೆನೆ. ಸೊ ಎಲ್ಲ ಇಟ್ ಈಸ್ ಗೋಯಿಂಗ್ ಗುಡ್. ಈ ಕನ್ನಡ ಇಂಡಸ್ಟ್ರಿ ನಾ ಮಾತಾಡ್ಬೇಕಾದ್ರೆ ಇಟ್ ಇಸ್ ಗೋಯಿಂಗ್ ರಿಯಲಿ ಗುಡ್. ಅಂಡ್ ಎಲ್ಲರೂ ಡೈರೆಕ್ಟರ್ ಆಗಿರ್ಲಿ, ಟೆಕ್ನಿಷಿಯನ್ಸ್ ಆಗಿರ್ಲಿ, DOPs, ಎಡಿಟರ್ಸ್, ಆರ್ಟ್ ಡೈರೆಕ್ಟರ್ಸ್ ಆಗಿರ್ಲಿ, ಎಲ್ಲರೂ ತುಂಬಾ ನನ್ನ ಜೊತೆ ಚೆನ್ನಾಗಿದ್ದಾರೆ. ಎಲ್ಲರೂ ನಂಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ, ಹಾಗೇನೆ ಇನ್ಪುಟ್ಸ್ ಕೊಡ್ತಾ ಇದ್ದಾರೆ. ನನ್ನ ಬಗ್ಗೆ ಸ್ವಲ್ಪ ಇಂಟ್ರೆಸ್ಟ್ ತಗೊಳ್ತಿದ್ದಾರೆ. ನೀನ್ ಹೀಗೆ ಮಾಡಿದ್ರೆ ಇನ್ನೂ ಬೆಟರ್ ಮಾಡ್ತೀಯಾ, ಹೀಗೆ ಮಾಡಿದ್ರೆ ಇದು ಮಾಡು, ಇದು ನೋಡು, ಇಲ್ಲಿ ನೋಡು, ಇದೆಲ್ಲ ಚೆನ್ನಾಗಿದೆ, ಇದೆಲ್ಲ ನಂಗೆ ಇನ್ಪುಟ್ಸ್ ಕೊಡ್ತಾ ಇರ್ತಾರೆ. ಸೊ ಇದರಿಂದ ನಂಗೆ ತುಂಬಾ ಸಪೋರ್ಟ್ ಆಗ್ತಾ ಇದೆ, ಹೆಲ್ಪ್ ಆಗ್ತಾ ಇದೆ. ಇದನ್ನ ಏನೋ ಹೊಸತ್ ಮಾಡ್ಲಿಕ್ಕೆ ಆಗ್ತಾ ಇದೆ. ಎಷ್ಟೋ ಜನ ಪ್ರಶ್ನೆ ಕೇಳಿದ್ದು ಉಂಟು, ಟಾಕ್ಸಿಕ್ ಸಿನಿಮಾದಲ್ಲಿ ಏನಾದ್ರು ಮಾಡ್ತಾ ಇದಾರ? ಯಾಕಂದ್ರೆ ನಿಮ್ಮ ಒಂದು ಕಂಪೋಸಿಷನ್ ಮಟ್ಟಕ್ಕೆ ಇರುತ್ತೆ, ಸೊ ನಿಮ್ಗೂ ಬಂದಿದೆ ಆಫರ್ ಅಂತ ಅನ್ಬಿಟ್ಟು. ಅಲ್ಲಿ ND ಅಂತ ಇರುತ್ತೆ, ಅದು ಸಿಗ್ನೇಚರ್ ಹಾಕಿರ್ತೇವೆ ನಾವು, ಅದು ಮಾತಾಡ್ಲಿಕ್ಕೆ ಆಗಲ್ಲ. ನೋ ಕಮೆಂಟ್ಸ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಒಳ್ಳೆದಾಗಿ ಏನ್ ಬಗೀರ ಬಗ್ಗೆ ಮಾತಾಡಿದ್ವಿ. ಇನ್ನು ಪ್ರತಿ ಸಿನಿಮಾಗೂ ಮಾತಾಡೋ ಸಾಕಷ್ಟು ಇದೆ, ಅದೆಲ್ಲೂ ಕೂಡ ಪ್ರತಿ ಸಿನಿಮಾ ಬಂದಾಗ ಇನ್ನಷ್ಟು ಎಕ್ಸ್ಪ್ಲೋರ್ ಮಾಡೋಣ. ಒಳ್ಳೆದಾಗಿ. ಥ್ಯಾಂಕ್ ಯು ಸೋ ಮಚ್. ಇದಿಷ್ಟು ಚೇತನ್ ಡಿಸೋಜ್ ಅವ್ರ ಮಾತು. ಕ್ಯಾಮ್ರಾ ಪರ್ಸನ್ ರೋಷನ್ ಜೊತೆ ಲೋಕೇಶ್ ಫಸ್ಟ್, ಬೆಂಗಳೂರು.